ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ದಾವಣಗೆರೆ ರಿಪೋರ್ಟರ್ ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಇಬ್ಬರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಹೌ ಸೀರಿಯಸ್ ಈಸ್ ಇಟ್? 24 ಮುಸ್ಲಿಂ ಅಭ್ಯರ್ಥಿಗಳು 38 ಅಭ್ಯರ್ಥಿಗಳ ಪೈಕಿ ಅಜಿತ್ ನೋಡಿ, ಪ್ರಮುಖವಾಗಿರ್ತಕ್ಕಂಥದ್ದು ಮುಸ್ಲಿಂ ರಿಪ್ರೆಸೆಂಟೇಷನ್ ವರ್ಷದಿಂದ ವರ್ಷಕ್ಕೆ ನಿಶ್ಚಿತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಡೈರೆಕ್ಟ್ ಎಲೆಕ್ಷನ್ಗಳಲ್ಲ, ನೀವು 2023 ಚುನಾವಣೆಯನ್ನು ತೆಗೆದುಕೊಂಡ್ರೆ ಲಾಸ್ಟ್ ಟೈಮ್ ಕಾಂಗ್ರೆಸ್ 15 ಟಿಕೆಟನ್ನು ಕೊಟ್ಟಿತ್ತು, ಅಂದರೆ ನಾಟ್ 10% ಆಲ್ಸೋ. ಎಸ್, 15ರಲ್ಲಿ 9 ಮುಸ್ಲಿಂ ಶಾಸಕರಾಗಿ ಗೆದ್ದು ಬಂದರು. ಅದು ಪರಂಪರಾಗತ ಕ್ಷೇತ್ರಗಳಲ್ಲಿ ಮಾತ್ರ. ಹೊಸ ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಕೊಡ್ತಕ್ಕಂಥ, ಈಗ ಶಿಗ್ಗಾಂವಲ್ಲಿ ಒಂದು ಕೊಟ್ಟು ಬೈ ಎಲೆಕ್ಷನ್ಸ್ನಲ್ಲಿ ಗೆಲ್ಕೊಳ್ಳಾಯಿತು. ಅದರ್ವೈಸ್ ಪರಂಪರಾಗತ ಅರ್ಬನ್ ಸೆಂಟರ್ಸ್ ಬಿಟ್ಟರೆ ಬೇರೆ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ BJP ಬೆಳೆದಂತೆ ಹಿಂದೂ ಕನ್ಸಾಲ್ಟೇಷನ್ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ಗೂ ಕೂಡ ಆತಂಕ. ಈಗ ಗುಜರಾತ್ನಲ್ಲಿ ಕಾಂಗ್ರೆಸ್ 15% ಕೊಡ್ತಿತ್ತು ಒಂದು ಕಾಲಕ್ಕೆ, ಇವತ್ತು 7% 8%ಕ್ಕೆ ಬಂದು ನಿಂತಿದೆ. ಹೌದು. ನಿಮಗೆ ಲೋಕಸಭೆಯಲ್ಲೂ ಕೂಡ ಮುಸ್ಲಿಂ ರಿಪ್ರೆಸೆಂಟೇಷನ್ ಇವತ್ತು 5%ಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣ ತುಷ್ಟೀಕರಣದ ರಾಜಕಾರಣ ಕೂಡ ಹೌದು. ನೀವು ಅತಿಯಾಗಿ ತುಷ್ಟೀಕರಣ ಮಾಡ್ತಾ ಹೋದಂತೆ ಮುಸ್ಲಿಮರಿಗೆ ಕೊಟ್ಟರೆ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಈಗ ದಾವಣಗೆರೆಯ ಪರಿಸ್ಥಿತಿಯಲ್ಲಿ ಎರಡೂ ಇದೆ. ಒಂದು, ಏಕಾಏಕಿ ನೀವು ಬೈ ಎಲೆಕ್ಷನ್ಸ್ನಲ್ಲಿ ದಾವಣಗೆರೆ ಸೌತ್ನಲ್ಲಿ ಶಾಮನೂರು ಶಿವಶಂಕರಪ್ಪನವ್ರು ತೀರ್ಕೊಂಡಾಗ ಹೋಗಿ ಮುಸ್ಲಿಂ ಕ್ಯಾಂಡಿಡೇಟಿಗೆ ಕೊಟ್ಟರೆ ನ್ಯಾಚುರಲಿ BJP ಪರವಾಗಿ ಒಂದು ಕನ್ಸಾಲ್ಟೇಷನ್ ಆಗೇ ಆಗುತ್ತೆ. ಹೌದು, ಇವತ್ತಿನ ಸಂದರ್ಭದಲ್ಲಿ. ಕರೆಕ್ಟ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ, ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಅವ್ರು ತೀರ್ಕೊಂಡ್ಮೇಲೆ ಅವರ ಮೊಮ್ಮಗನಿಗೆ ನಾಮಪತ್ರ ಸಲ್ಲಿಸಿರುವಾಗ ಟಿಕೆಟ್ ಕೊಡದೇ ಹೋಗಿದ್ರೆ, ಮೊದಲೇ ಕಾಂಗ್ರೆಸ್ ಲಿಂಗಾಯತರ ವಿರೋಧಿ ಅಂತಕ್ಕಂಥ ಹಣೆಪಟ್ಟಿ ಕಟ್ಕೊಂಡಿರುವಾಗ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ತೀರಿಕೊಂಡ ನಂತರ ಅವರ ಕುಟುಂಬಕ್ಕೆ ಟಿಕೆಟ್. ಈಗ ನಾವು ಕುಟುಂಬ ಅಂತ ಮಾತಾಡ್ತಿದ್ದೀವಿ, ಬಟ್ ಈಗ ನನಗೆ ಐ ಆಮ್ ಶ್ಯೂರ್ ಮಲ್ಲಿಕಾರ್ಜುನ್ ಏನು ಪ್ರಶ್ನೆಯನ್ನು ಕೇಳಿರ್ಬೋದು ಒಳಗಡೆ. ಹೌದಪ್ಪ, ಭೀಮಣ್ಣ ಖಂಡ್ರೆ ಅವರ ಮಗ ಈಶ್ವರ್ ಖಂಡ್ರೆ ಮಂತ್ರಿ, ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ MP. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕುಟುಂಬದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ, ಅವರ ಮಗ ಮಂತ್ರಿ, ಅವರ ಅಳಿಯ ರಾಧಾಕೃಷ್ಣ ಕಲಬುರ್ಗಿಯ MP. ಎಸ್. ನಂತರ ನೀವು ಬೆಳಗಾವಿಗೆ ಬರೋದಾದರೆ ಸತೀಶ್ ಜಾರಕಿಹೊಳಿ ಮಂತ್ರಿ, ಅವರ ಪುತ್ರಿ ಪ್ರಿಯಾಂಕಾ MP, ಅವರ ಸಹೋದರ ರಮೇಶು, ಬಾಲ್ಚಂದ್ರು, ಲಖನ್ ಎಲ್ಲರೂ ಕೂಡ ಶಾಸನ ಸಭೆಯಲ್ಲಿದ್ದಾರೆ. ಬೇರೆ ಬೇರೆ ಪಾರ್ಟಿಯಲ್ಲಿರ್ಬೋದು, ಆದರೆ ಎಲ್ಲರೂ ಕೂಡ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಇದ್ದಾರೆ, ಬೆಳಗಾವಿ ಗ್ರಾಮಾಂತರದಿಂದ ಶಾಸಕಿ ಇದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ MLC ಇದ್ದಾರೆ, ಅವರ ಮಗ ಮೃಣಾಲ್ಗೆ ಟಿಕೆಟ್ ಕೊಟ್ರಿ. ಶಿವಾನಂದ ಪಾಟೀಲ್ರು ಬಸವನ ಬಾಗೇವಾಡಿಯಲ್ಲಿ ಶಾಸಕರಿದ್ದಾರೆ, ಅವರು ಮಂತ್ರಿ ಇದ್ದಾರೆ, ಅವರ ಮಗಳಿಗೆ ತಂದು ನೀವು ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ರಿ. ವಿಜಾಪುರದಲ್ಲಿ MB ಪಾಟೀಲ್ರು ಮಂತ್ರಿ ಇದ್ದಾರೆ, ಅವರ ತಮ್ಮ ಸುನಿಲ್ ಪಾಟೀಲ್ MLC ಇದ್ದಾರೆ. ಹೌದು. ಹೀಗೆ ನೀವು ಮೇಲೆ ಬರ್ತಾ ಹೋದಂತೆ ಈ ರೀತಿಯ ಅನೇಕ ಹೆಸರುಗಳಿವೆ. ಆ ಕಾರಣದಿಂದ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಅವರು, ಈಗ ನೀವು ಕುಟುಂಬ ರಾಜಕಾರಣ ಅನ್ನುವ ಒಂದು ಚೌಕಟ್ಟಿನಲ್ಲಿ ಕೇಳಿದಾಗ ನಿಶ್ಚಿತವಾಗಿ ಎಷ್ಟು ಕೊಡೋದ್ರಿ, ಅಪ್ಪ ಮಂತ್ರಿ, ತಾಯಿ MP, ಇನ್ನು ಮಗನಿಗೂ ಟಿಕೆಟ್ ಕೊಡೋದಾ, ಸರಿ ಇದೆ. ಬಟ್ ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರ್ತಕ್ಕಂಥ ರಾಜಕಾರಣದಲ್ಲಿ ಪುತ್ರರತ್ನರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಪಾಲಿಸಿಯನ್ನು ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ತೆಗೆದುಕೊಳ್ಳಾಯಿತು. ಹೀಗಾಗಿ ದುಡ್ಡು ಹಾಕ್ತಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಏನೇ ಮಾಡಿ ಹಠ ಹಿಡಿದುಕೊಂಡು ಟಿಕೆಟ್ ಗಿಟ್ಟಿಸ್ಕೊಟ್ರು. ಹೌದು. ಇನ್ನೊಂದು ಕಡೆ ನಾವು ನೋಡಿದಾಗ ಮುಸ್ಲಿಂ ಸಮುದಾಯ ನಿಶ್ಚಿತವಾಗಿ ಒಂದು ರೀತಿ ದಾವಣಗೆರೆಯಲ್ಲಿ ಬೇಸತ್ತಿದೆ. ಎಷ್ಟಂತ ಅವ್ರಿಗೆ ಓಟ್ ಕೊಡೋದು? ಒಂದೇ ನಿಮಿಷ ಇರಿ ಪ್ರಶಾಂತ್. ರೇಣುಕಾಚಾರ್ಯ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಒಂದು ರೀತಿ BJPಯ 2 ಬಣಗಳ ಮಧ್ಯದಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇದೆ. ನಿಜವಾದ ಒಗ್ಗಟ್ಟ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆಯಾ? ರೇಣುಕಾಚಾರ್ಯರನ್ನೇ ಕೇಳೋಣ. ನಮಸ್ಕಾರ ರೇಣುಕಾಚಾರ್ಯ ಅವರೇ. ನಮಸ್ಕಾರ. ಏನು ಸಮಸ್ಯೆ ಬಗೆಹರಿತಾ ಸರ್? ಭಾರತೀಯ ಜನತಾ ಪಾರ್ಟಿಲಿ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಒಂದು ಭಾಳ ದೊಡ್ಡ ಪಾರ್ಟಿ. ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿಗಳಾಗಿ ವಿಶ್ವ ಮೆಚ್ಚಿದ ನಾಯಕ. ವಿಶ್ವದಲ್ಲೇ ನಂಬರ್ 1 ಸದಸ್ಯದಲ್ಲಿ ನಾವು ಮುಂದಿದ್ದೀವಿ.
ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ರಾಜಕೀಯ ಪಾರ್ಟಿ ಅಂದಾಗೆ. ಓಕೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ, ನಮ್ಮ ನಾಯಕರು ಯಡಿಯೂರಪ್ಪನವರು, ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಅವರು, ಪ್ರತಿಪಕ್ಷ ನಾಯಕರುಗಳು ಎಲ್ಲ ಒಟ್ಟಾಗಿ ಹೋಗ್ಬೇಕು ಅಂತೇಳಿ ನಿರ್ಣಯ ಮಾಡಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಾವು ಸವಾಲು ಸ್ವೀಕಾರ ಮಾಡಿದ್ದೀವಿ. ನಮಗೆ ವಿಶ್ವಾಸ ಇದೆ, ಸೂರ್ಯಚಂದ್ರ ಸತ್ಯನೋ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ, ನಾವು ಒಂದು ಹಂತದಲ್ಲಿ ಅಜಯ್ ಕುಮಾರ್ ಪ್ರಯತ್ನ ಮಾಡಿದ್ವಿ, ನಮ್ಗೆ ಯಾವುದೇ ಬೇಸರ ಇಲ್ಲ. ಹಾಂ, ಈಗ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಭಾರತೀಯ ಜನತಾ ಪಾರ್ಟಿ ಒಬ್ಬ ಪರಿಶಿಷ್ಟ ಜನಾಂಗ ಒಬ್ಬ ಯುವಕರಿಗೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ಒಟ್ಟಾಗಿ ಒಂದಾಗಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಾಮಪತ್ರ ಸಲ್ಲಿಸಿದ್ದೀವಿ. ಶ್ರೀನಿವಾಸ್ ದಾಸ್ಕರಿಯಪ್ಪನವರು 100ಕ್ಕೆ 100 ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈಗ ನೀವು ಸಿದ್ದೇಶಣ್ಣ ಅವರು ಮಾತಾಡ್ತೀರಾ ಎದುರಾಬದ್ರ ರಾಜ್ಯದಲ್ಲಿ? ರೇಣುಕಾಚಾರ್ಯ ಅವರೇ ನೋಡಿ, ನಾವು ಹೇಳೋದು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂದ್ರೆ ನಾವು, ನಮಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ನಮ್ಮಗಳ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪರವಾಗಿ ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಗೆಲುವು ನಿಶ್ಚಿತ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ರೇಣುಕಾಚಾರ್ಯ ಟಿಕೆಟ್ ಫೈನಲ್ ಹೆಂಗಾಯ್ತು? ಕಾಂಗ್ರೆಸ್ ಹೊಡೆದ ಮನೆ. ರೇಣುಕಾಚಾರ್ಯ ಅವರೇ, ನಿಮ್ಮ ದಾವಣಗೆರೆಯಲ್ಲೇ ಸಮಸ್ಯೆ ಇಡೀ ರಾಜ್ಯದಾದ್ಯಂತ ಬಿಜೆಪಿಯನ್ನು ಆವರಿಸ್ಕೊಂಡ್ಬಿಟ್ಟಿತ್ತು. ನೋಡಿ ಸರ್, ಈಗ ಒಂದು ರಾಷ್ಟ್ರೀಯ ಪಾರ್ಟಿ ನಮಗೆ ಮುಕ್ತವಾಗಿ ಮಾತಾಡೋದಕ್ಕೆ ಅವಕಾಶ ಇದೆ, ಸ್ವತಂತ್ರ ಇದೆ. ಆದರೆ ಯಾವ ವಿಷಯಗಳನ್ನು ಬಹಿರಂಗವಾಗಿ ಮಾತಾಡಬೇಕು, ಯಾವ್ದು ಮಾತಾಡಬಾರ್ದು ನಮಗೆ ನಾವೇ ಲಕ್ಷ್ಮಣ ರೇಖೆನ ಹೇಳ್ಕೊಳ್ತೀವಿ. ಈಗ ನಾವು ಅಜಯ್ ಕುಮಾರ್ ಪ್ರಯತ್ನ ಮಾಡಿದ್ವಿ. ಒಟ್ಟು 8 ಜನ ಆಕಾಂಕ್ಷಿಗಳಿದ್ದರು. ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಂದು ಕಡೆ ಈಗ 3 ಜನ ವಿಧಾನ ಪರಿಷತ್ ಸದಸ್ಯರು ಏನು ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿ ವೀರಶೈವ ಲಿಂಗಾಯತರಿಗೆ. ಬಾಗಲಕೋಟೆಯಲ್ಲೂ ನಮ್ಮ ಅಭ್ಯರ್ಥಿ ವೀರಶೈವ ಲಿಂಗಾಯತರು. ಮತ್ತು ಅನಿವಾರ್ಯ ಕಾರಣಕ್ಕೆ ಒಬ್ಬ OBC ಕೊಡಬೇಕಂತೇಳಿ ತೀರ್ಮಾನ ಮಾಡಿದರೆ ಒಬ್ಬ ಯುವಕ, ಅವ್ರ ತಂದೆಯವರು ರಾಜಕಾರಣದಲ್ಲಿದ್ದಂಥವ್ರು, ಇವರು ಸಹ ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಯಾವುದೇ ವ್ಯತ್ಯಾಸಗಳಿಲ್ಲದೆ ತೆರೆದ ಮನಸ್ಸಿಂದ ಸ್ವಚ್ಛವಾಗಿ ನಾವೆಲ್ಲ ಕಾಯ ವಾಚ ಮನಸ್ಸು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತೇಳಿ. ಇದು ಕೇವಲ 2028ರ ವಿಧಾನಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಮುಂಬರುವ ಲೋಕಲ್ ಬಾಡೀಸ್ ಚುನಾವಣೆ ಇರ್ಬೋದು, ಯಾವುದೇ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ನಮ್ಮ ಕಾರ್ಯಕರ್ತ ಚುನಾವಣೆ ಬರ್ತವೆ. ನಾವು ನಮ್ಮ ಪ್ರತಿಷ್ಠೆಗಳನ್ನು ಕಾರ್ಯಕರ್ತರು ನಮಗೋಸ್ಕರ ದುಡಿತಾರೆ, ಅವ್ರಿಗೆ ಗೌರವ ಕೂಡ, ಅದಕ್ಕೋಸ್ಕರ ನಾವು ಒಟ್ಟಾಗಿ ಒಂದಾಗ್ಬೇಕು. ರೇಣುಕಾಚಾರ್ಯ, ನೀವೆಲ್ಲ ಒಟ್ಟಾಗಿದ್ದೀರಿ, ಒಂದಾಗಿದ್ದೀರಿ, ಸಂತೋಷ. ನಿಮ್ಮ ಮಧ್ಯೆ ಜಗಳ ಏನಾಗಿತ್ತು ಹಾಗಾದ್ರೆ? ಯಾಕೆ ಇಷ್ಟು ಜಗಳ ಆಡ್ತಿದ್ರಿ 2023, 24, 25, 26ರೊಳಗೆ? ಇದು ಇಷ್ಟು ಸುಲಭ ಜಗಳ ಬಗೆಹರಿಯೋದಿದ್ರೆ ಇಷ್ಟ್ಯಾಕೆ ಜಗಳ ಆಡ್ತಿದ್ರಿ ಎಲ್ಲರೂ ಸೇರಿ? ಜಗಳ ಇಲ್ಲ, ನಾವು ಹೇಳ್ತಾ ಇದೀವಲ್ಲ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇತ್ತು. ಭಾರತೀಯ ಜನತಾ ಪಾರ್ಟಿಲಿ ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ಇದೆ. ಸಹಜವಾಗಿ ಯಾವುದೋ ಕಾರಣಕ್ಕೆ ವ್ಯತ್ಯಾಸಗಳಿದ್ದು ಮಾತಾಡಿದ್ದೀವಿ. ಈಗ ಎಲ್ಲವೂ ಮರೆತು ದಾವಣಗೆರೆ ದಕ್ಷಿಣ ಭಾರತೀಯ ಜನತಾ ಪಾರ್ಟಿ ಮತ್ತು ಬಾಗಲಕೋಟೆ ಎರಡರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು, ಇಲ್ಲಿ ಅವಕಾಶಗಳಿದ್ದಾವೆ. ಪ್ರಜ್ಞಾವಂತ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿದೆ, ಖಜಾನೆ ದುಡ್ಡಿಲ್ಲ, ಕೊಟ್ಟಂಥ ಭರವಸೆಗಳು ಎಲ್ಲ ವಿಫಲವಾಗಿದೆ, ಫೇಲ್ಯೂರ್ ಆಗಿದೆ. ರಾಜ್ಯದ ಜನ ಭ್ರಮನಿರಸರಾಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ನಾವು ಪಣ ತೊಟ್ಟು ಭದ್ರಾಗಿದ್ದೀವಿ. ಈಗ ದಾಸ್ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿದ್ಯಾಕೆ? ಸಿದ್ದೇಶ್ವರ ಮನವೊಲಿಕೆಗ? ಸಿದ್ದೇಶ್ವರನ್ನ ಮನವೊಲಿಸಬೇಕು ಅಂತ ಯಡಿಯೂರಪ್ಪನವರು, ವಿಜೇಂದ್ರ ಅವರು, ನೀವು ಎಲ್ಲ ಸೇರಿ. ಸರ್, ಅವ್ರ ತಂದೆಯವರು ಸರ್ ಹೇಳಿ. ಅದೀಗ ಯಡಿಯೂರಪ್ಪನವ್ರಿಗೂ ಮತ್ತು ಸಿದ್ದೇಶ್ ಅವ್ರಿಗೂ ಒಂದು ಸ್ವಲ್ಪ ಏನೋ ಗ್ಯಾಪ್ ಬಂದಿತ್ತು. ವಿಜೇಂದ್ರ ಅವ್ರಿಗೂ ಸಿದ್ದೇಶ್ ಅವ್ರಿಗೂ ಗ್ಯಾಪ್ ಬಂದಿತ್ತು. ನಿಮಗೂ ಸಿದ್ದೇಶ್ ಅವ್ರಿಗೂ ಗ್ಯಾಪ್ ಬಂದಿತ್ತು. ಈಗ ಸಿದ್ದೇಶಣ್ಣ ಹೇಳದವ್ರಿಗೆ ಟಿಕೆಟ್ ಕೊಟ್ಟಿದ್ದು ನೋಡಿದರೆ ಹೈಕಮಾಂಡ್ ಕೂಡ ಹೇಳದೆ ಸಿದ್ದೇಶ್ ಅವರನ್ನು ಪ್ಲೆಕೇಟ್ ಮಾಡಬೇಕು, ಮನವೊಲಿಸಬೇಕು. ಅದಕ್ಕೆ ಸಿದ್ದೇಶ್ ಅವ್ರು ಹೇಳದವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಹಂಗೆ ಅನ್ಸುತ್ತೆ ಮೇಲ್ನೋಟ. ಸರ್, ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ವ್ಯಕ್ತಿಯ ಅಭ್ಯರ್ಥಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಕಮಲದ ಚಿಹ್ನೆ,
ವ್ಯತ್ಯಾಸಗಳು ಇರುತ್ತೆ ಇಲ್ಲ ಅಂತಲ್ಲ. ರಾಜಕೀಯ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ. ಈಗ ಯಾವುದೂ ವ್ಯತ್ಯಾಸ ಇಲ್ಲ. ಯಾರ್ದೋ ಗೆಲುವು, ಯಾರ್ದೋ ಸೋಲು, ಯಾರು ಅಪ್ಪರ್ ಎಂಡು ಲೋಯರು, ಮಾಧ್ಯಮದಲ್ಲಿ ಕೆಲಸ ವರದಿ ಆಗುತ್ತೆ. ರೇಣುಕಾಚಾರ್ಯ ಬನ್ನಕ್ಕೆ ಹಿನ್ನಡೆ ಆಯಿತು, ಅವ್ರಿಗೆ ಜಯ ಸಿಕ್ತು. ಎಲ್ಲ ಸುಳ್ಳು. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೀವಿ. ಯಡಿಯೂರಪ್ಪನವರು ಸಿದ್ದೇಶ್ವರ್ ಸಿಕ್ಕಾಗ ಮಾತಾಡಿದ್ರ ಮೊನ್ನೆ ನಾಮಪತ್ರ ಸಲ್ಲಿಕೆ? ಮೊದಲೊಂದು ಕಾಲಕ್ಕೆ ಭಾಳ ಕ್ಲೋಸ್ ಇದ್ರು, ಆಮೇಲೆ ಏನೋ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಲೋಕಸಭಾ ಚುನಾವಣೆಗೆ. ಯಡಿಯೂರಪ್ಪನವ್ರು ಸರ್, ಈಗ ಚುನಾವಣಾ ನಾಮಪತ್ರ ಸಲ್ಲಿಸೋಕ್ಕೆ ಬೃಹತ್ ಶೋಭಾಯಾತ್ರೆ ಇತ್ತು. ಆ ಶೋಭಾಯಾತ್ರೆಯಲ್ಲಿ ನಮ್ಮ ನಾಯಕರು ಯಡಿಯೂರಪ್ಪನವರು ಒಳಗೊಂಡೆ, ಸಿದ್ದೇಶ್ವರ್ ಒಳಗೊಂಡಿದ್ದು ಎಲ್ಲರೂ ತೆರೆದ ವಾಹನದಲ್ಲಿ ನಾವೆಲ್ಲ ಒಟ್ಟಾಗಿ ನಾವು ಎಲ್ಲರೂ ಇದ್ವಿ. ಯಡಿಯೂರಪ್ಪನವರು ಒಳಗೊಂಡಂತೆ, ಸಿದ್ದೇಶ್ವರ್ ಒಳಗೊಂಡಂತೆ ನಾವೆಲ್ಲ ನಾಮಪತ್ರ ಸಲ್ಲಿಸಿದ್ದೀವಿ. ಅದಾದಮೇಲೂ ಸಹ ಪಕ್ಷದ ಗೆಲುವಿಗೆ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷರು, ನಾನು ಬೆಂಗಳೂರಿಗೆ ಬಂದೀಗ, ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು 6 ವರ್ಷಕ್ಕೆ ಸಿಕ್ಕಿದ್ರು, ಉಳಿದಂತೆ ಎಲ್ಲ ನಾಯಕರು ಸಿಕ್ಕಿದ್ರು. ದಾವಣಗೆರೆ ಅಧ್ಯಕ್ಷರ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿದರೆ ರಾಜ್ಯದ ಅಧ್ಯಕ್ಷರು ದಿನಾಂಕಗಳನ್ನ ನಿಗದಿ ಮಾಡಿದರೆ ದಾವಣಗೆರೆ ಬರೋದಕ್ಕೆ, ಮತ್ತು ಪ್ರತಿಪಕ್ಷ ನಾಯಕರು 6 ವರ್ಷಕ್ಕೆ ಒಳಗೊಂಡಿದ್ದು ಎಲ್ಲರೂ ದಿನಾಂಕ ಕೊಟ್ಟಿದ್ದಾರೆ. ನಾವೆಲ್ಲ ಅವ್ರು ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್ ಮತ್ತು ಶಿವಕುಮಾರ್ ರಾಜನಹಳ್ಳಿ, ದೇವರಮನೆ ಶಿವಕುಮಾರ್, ಕೃಷ್ಣಮೂರ್ತಿ ಪವರ್, ಜಯಮ್ಮ, BM ಸತೀಶ್, ಯಾರ್ಯಾರು ಆಕಾಂಕ್ಷಿಗಳಿದ್ರು ಈಗಾಗಲೇ ಶ್ರೀನಿವಾಸ್ ದಾಸ್ಕರಿಯಪ್ಪನ ಜೊತೆಗೆ 7 ಜನ, ಒಟ್ಟು 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು. ದಾಸ್ಕರಿಯಪ್ಪ ಶ್ರೀನಿವಾಸ್ ಒಳಗೊಂಡಂತೆ 8 ಜನ ಒಟ್ಟಾಗಿ ಈಗ ಬೆಳಗ್ಗೆಯಿಂದ 7 ಗಂಟೆಗೆ ಪ್ರಚಾರ ಧುಮುಕಿದ್ದಾರೆ. ನಾನು ಅನಿವಾರ್ಯ, ನನ್ನ ಮಗನ ನಿಶ್ಚಿತಾರ್ಥ 27ಕ್ಕಿದೆ. ನಾನು ಬಹಿರಂಗ ನಮ್ಮ ಸಭೆಯಲ್ಲಿ ಹೇಳಿದ್ದೆ, ನನ್ನ ಮಗನ ನಿಶ್ಚಿತಾರ್ಥ ಇದೆ, 27ರವರೆಗೆ ಇರಲ್ಲ ಅಂತ ಹೇಳಿದೆ. ಹಾಗಾಗಿ ನಾವು ಸಹ ಇನ್ನೊಂದು 2-3 ಸಲ ಚುನಾವಣಾ ಕಣಕ್ಕೆ ಧುಮುಕ್ತೀವಿ. ಪ್ರವಾಸ ಮಾಡಿ ಹೇಳಿ ಸರ್. ನಿಮ್ಮ ನೋಡಿದರೆ ಮದುವೆ ವಯಸ್ಸಿನ ಮಗ ಇದ್ದಾನೆ ಅಂತ ಅನ್ಸೋದಿಲ್ಲ. ಒಳ್ಳೆಯದು, ಯೋಗ ಮಾಡ್ಕೊಂಡು ಚೆನ್ನಾಗಿದ್ದೀರಿ. ಈಗ ನಾನು ಕೇಳೋದು, ಒಂದು ಶಾಮನೂರು ಶಿವಶಂಕರಪ್ಪನವರು ಮೃತಪಟ್ಟಿದ್ದಾರೆ ಅನ್ನುವ ಸಿಂಪತಿ, ಇನ್ನೊಂದು ಇಡೀ ಸರ್ಕಾರ ಬಂದು ಕೂತ್ಕೊಳ್ಳುತ್ತೆ, ವಾರ್ಡ್ ವೈಸು ಮಿನಿಸ್ಟರ್ಗಳು ಬಂದು ಕೂತ್ಕೋತಾರೆ, ರಿಸೋರ್ಸಸ್ ಖರ್ಚು ಮಾಡ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಆಗಿದ್ರು ರಾಜಾತ ಶತ್ರು, ಅವ್ರ ನಿಧನದ ಖಾಲಿಯಾಗಿದೆ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಬರಲಿ, ಉಪಮುಖ್ಯಮಂತ್ರಿಗಳು ಈಗಾಗಲೇ ನಾಮಪತ್ರ ಸಲ್ಲಿಸೋಕೆ ಬಂದೋಗಿದೆ, ಎಲ್ಲ ಸಮಾಜ ಸಚಿವರು ಬಂದೋಗಲಿ. ಆದರೆ ಪ್ರಜ್ಞಾವಂತ ಮತದಾರರು ಈ ಬಾರಿ ಬದಲಾವಣೆ ನಿಶ್ಚಯ ಮಾಡಿದ್ದಾರೆ. ಜನರು ನಾಡಿ ಮಿಡಿತಾರೆ, ನಿಮಗೆ ಗೊತ್ತಿದೆ. ಜನ ಯಾವುದೇ ಕಾರಣಕ್ಕೂ ಹಣಬಲ ತೋಳ್ಬಲಕ್ಕೆ ಯಾರೂ ಆಸೆ ಒಳಗಾಗಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸ್ತಾರೆ. ದೊಡ್ಡ ಗೆಲುವಿಂದ ನಮಗೆ ಮುಸ್ಲಿಂ ಸಮುದಾಯದ ಅಸಮಾಧಾನ ನಿಮ್ಗೆ ಏನಾದರೂ ಸಹಾಯ ಮಾಡುತ್ತಾ? ಮುಸ್ಲಿಂ ಸಮುದಾಯದ ಅಸಮಾಧಾನ ಮುಸ್ಲಿಂ ಸಮುದಾಯದ ಅಸಮಾಧಾನ ಮುಸ್ಲಿಂ ಸಮುದಾಯದ ಅಸಮಾಧಾನ ಬಿಜೆಪಿಗೆ ಏನಾದರೂ ಸಹಾಯ ಮಾಡುತ್ತಾ? ಯಾವ ಸಮಾಜ ಸರ್? ಮುಸ್ಲಿಂ ಸಮುದಾಯ ಸರ್ ಕೇಳ್ತಲ್ಲ. ರೇಣುಕಾಚಾರ್ಯ ಅವ್ರ ನಂದೋನಿ ಕೇಳಿಸ್ತಿದ್ಯಾ? ಸರ್ ವಾಯ್ಸ್ ಕ್ಲಾರಿಟಿ ಇಲ್ಲ. ಆಯ್ತು ಬಿಡ್ರಿ, ಇನ್ನೊಂದ್ಸಲ ಮಾತಾಡೋಣ. ಮಗನ ಎಂಗೇಜ್ಮೆಂಟ್ ಮುಗಿಸ್ರಿ. ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜೊತೆ ನೇರ ಸಂಪರ್ಕದಲ್ಲಿ ದಾವಣಗೆರೆ ಉಪಚುನಾವಣೆಯ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.